ನಮಸ್ತೆ ಎಲ್ಲರಿಗೂ ಸ್ಮಿತಾ ವ್ಲಾಗ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಕೇವಲ 10 ನಿಮಿಷಗಳಲ್ಲಿ ಚಿಕನ್ ಬ್ರೆಡ್ ಸ್ನ್ಯಾಕ್ಸ್ ಹೇಗೆ ಮಾಡೋದಂತೇಳಿ ನೋಡುವ. ಮೊದಲಿಗೆ ಇಲ್ಲಿ ನಾನು ಚಿಕನನ್ನು ತೊಳೆದಿಟ್ಕೊಂಡಿದ್ದೇನೆ. ಚಿಕನನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಇಡಬೇಕು. ಆಮೇಲೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಪುನಃ ಮಿಕ್ಸ್ ಮಾಡಬೇಕು. ನಂತರ ಗ್ರೈಂಡ್ ಮಾಡಿದ ಚಿಕನನ್ನು ಇದಕ್ಕೆ ಹಾಕಿ ಕೈ ಆಡಿಸಿ. ನೀರು ಏನು ಕೂಡ ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಕೈ ಆಡಿಸಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಖಾರದ ಹುಡಿಯನ್ನು ಹಾಕಿ ಮಿಕ್ಸ್ ಮಾಡಿ. ಒಂದು 2 ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷಗಳ ಕಾಲ ಅದನ್ನು ಮುಚ್ಚಿಡಿ. ನೋಡಿ, ಈಗ ಇದು ಬೆಂದಿದೆ. ಇದಕ್ಕೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ಕೈ ಆಡಿಸಿ. ಆಯಿತು, ಚಿಕನ್ ಸ್ಟಫ್ ರೆಡಿ. ನಂತರ ಬ್ರೆಡ್. ಇಲ್ಲಿ ನೀವು ಬ್ರೆಡ್ ಯೂಸ್ ಮಾಡುವಾಗ ಚಪ್ಪೆ ಬ್ರೆಡ್ಡನ್ನು ಯೂಸ್ ಮಾಡಿ. ಇದು ಮಿಲ್ಕ್ ಬ್ರೆಡ್ ಆಗಿರ್ಬೋದು ಅಥವಾ ಬೇರೆ ಬ್ರೆಡ್ಡನ್ನು ಯೂಸ್ ಮಾಡಬೇಡಿ. ಒಂದು ವೇಳೆ ನೀವು ಯೂಸ್ ಮಾಡಿದರೆ ಅದು ಸ್ವೀಟ್ ಆಗುತ್ತೆ. ಬ್ರೆಡ್ಡನ್ನು ಹೀಗೆ ಲಟ್ಟಣಿಗೆಯಲ್ಲಿ ಲಟ್ಟಿಸಿ ಅದರ ಬದಿಯನ್ನು ಕತ್ತರಿಸಿ. ನಂತರ ಹೀಗೆ 2 ಪೀಸ್ ಮಾಡಬೇಕು. ಆಮೇಲೆ ಒಂದು ಕಪ್ಪಲ್ಲಿ ನಾನು ಇಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ನೀವು ಒಂದು ವೇಳೆ ಗೋಧಿ ಹಿಟ್ಟು ಇಷ್ಟ ಇಲ್ಲ ಅಂದರೆ ನಿಮಗೆ ಇದು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನು ಮತ್ತು ನೀರನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಹಿಟ್ಟು ಗಂಟಾಗಿ ಇರಬಾರ್ದು. ಇವಾಗ ಬ್ರೆಡ್ಡನ್ನು ತೆಗೆದು ಈ ಒಂದು ಕತ್ತರಿಸಿದ ಬ್ರೆಡ್ಡಿಗೆ ಚಿಕನನ್ನು ಬ್ರೆಡ್ ಒಳಗೆ ಹಾಕಿ ಅದರ ಸೈಡನ್ನು ನೀರಿನಿಂದ ಮುಚ್ಚಿ. ನಂತರ ಅದನ್ನು ಗೋಧಿ ಹಿಟ್ಟಿನಲ್ಲಿ ಮುಳುಗಿಸಿ ಬ್ರೆಡ್ ಕ್ರಮ್ಸ್ನಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡಿ. ಒಂದು 2 ನಿಮಿಷಗಳ ಕಾಲ ಫ್ರೈ ಮಾಡಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಬಂತು. ಬ್ರೆಡ್ ಸ್ನ್ಯಾಕ್ಸ್ ರೆಡಿ. ಇದನ್ನು ಟೊಮೆಟೊ ಕೆಚಪ್ ಅಥವಾ ಖಾರ ಚಟ್ನಿಯೊಂದಿಗೆ ಸವಿಯಿರಿ. ಟೇಸ್ಟ್ ತುಂಬ ಅದ್ಭುತವಾಗಿದೆ. ಈ ಒಂದು ಸ್ನ್ಯಾಕ್ಸ್ ನಿಮಗೆ ಇಷ್ಟ ಆದಲ್ಲಿ ಒಮ್ಮೆ ಟ್ರೈ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.